ಜನರಿಗೆ ತಿಳಿಯಾದಂತದು ಅನುದಿನ ಅಜಹರಿ ಮನಮುನಿಗಳಿಗೆಲ್ಲ ಅನುದಿನ ಅಜಹರಿ ಮನಮುನಿಗಳಿಗೆಲ್ಲ ಹೌದು ಹೌದು ಎಂಬಂತಾನೋ ಧನವು ಗಳಿಸಬೇಕೆಂದಾದೋ ಈ ಜನರಿಗೆ ತಿಳಿಯಾದಂತದು ಕೊಟ್ಟರೆ ಹೋಗದಂತದೋ ಅದು ಇಟ್ಟರೆ ತೀರದಂತದೋ ಕೊಟ್ಟರೆ ಹೋಗದಂತದೋ ಅದು ಇಟ್ಟರೆ ತೀರದಂತದೋ ಕಟ್ಟಿದ ಕಟ್ಟು ಬಯಲೊಳಗಿಟ್ಟರೆ ಕಟ್ಟಿದ ಕಟ್ಟು ಬಯಲೊಳಗಿಟ್ಟರೆ ಮುಟ್ಟಲಿ ಧನವು ಗಳಿಸಬೇಕೆಂದಾದೋ ಜನರಿಗೆ ತಿಳಿಯಾದಂತದು ಧನವು ಗಳಿಸಬೇಕು ಎಂದಾದೋ ಜನರಿಗೆ ತಿಳಿಯಾದಂತದು ಕರ್ಮವು ಬಾರದಂತದೋ ಅದರ ಮರ್ಮವು ತೋರದಂತದೋ ಕರ್ಮವು ಬಾರದಂತದೋ ಅದರ ಮರ್ಮವು ತೋರದಂತದೋ ನಿರ್ಮಲವಾದ ಮನಕ್ಕೆ ದಾನ ನಿರ್ಮಲವಾದ ಮನಕ್ಕೆ ದಾನ ದಾನ ಧರ್ಮವು ದಾನ ಧರ್ಮವು ಮಾಡುವಂತದು ಧನವು ಗಳಿಸಬೇಕೆಂದಾದೋ ಈ ಜನರಿಗೆ ತಿಳಿಯಾದಂತದು ಮರುವಿಗೆ ಬಾರದಂತದೋ ನಿಜ ಅರಿವಿನೊಳಗೆ ಇರುವಂತದೋ ಗರಿ ಗರಿ ಗರಿರಿದ 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 ನಿದ ಮಗ 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 ಮಗರಿದ ನಿದ ದ 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 ಮಗರಿದ ಗರಿ 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 ನಿದ ಗರಿ 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 ಗರಿ
ಅರುವಿನೊಳಗೆ ಇರುವಂತದು ಮರೆವು ಕಳೆದು ಶ್ರೀ ಗುರುಮಾತೇಶನ ಕರುಣದಿಂದ ಕಾಯುವ ತಂತಾದು. ಜೈ 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 ಚನ್ನ ವೀರೇಶ, ಜೈ ಜೈ ಚನ್ನ ವೀರೇಶ, ಜೈ ಜೈ ಚನ್ನ ವೀರೇಶ, ಜೈ 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 ಚನ್ನ ವೀರೇಶ, ಚನ್ನ ವೀರೇಶ, ಚನ್ನ ವೀರೇಶ. ಅದಕ್ಕಾಗಿ ಸಿರಿತನ ಬಂದಾಗಲೂ ಕೂಡ ಅದೇ ಮನಸ್ಥಿತಿ ಇರಬೇಕು, ಬಡತನ ಬಂದಾಗಲೂ ಕೂಡ ಅದೇ ಮನಸ್ಥಿತಿ ಇರಬೇಕು. ಅದಕ್ಕೆ ಹೇಳ್ತಾರೆ ಸಿರಿತನ ಬಡತನ ಸ್ಥಿರವಲ್ಲೋ ಮನುಜ ಅಂತಕ್ಕಂಥದ್ದು. ಬಡತನ ಬಂದಾಗ ಕುಗ್ಗುವರಯ್ಯ, ಸಿರಿತನ ಬಂದಾಗ ಹಿಗ್ಗುವರಯ್ಯ. ಬಡತನ ಸಿರಿತನ ಸ್ಥಿರವಲ್ಲೋ ಮನುಜ ಅಂತ ಹೇಳಿ ದೊಡ್ಡವರು ಹೇಳ್ತಾರೆ ನಮಗೆ. ಅದಕ್ಕ ಆಸ್ತಿ ಅಂತಸ್ತು ಬಂದಾಗಲೂ ಕೂಡ ಅದೇ ಮನಸ್ಥಿತಿ ಇರಬೇಕು. ಅಧಿಕಾರ ಅನ್ನುವಂಥದ್ದು ಶಾಶ್ವತ ಅಲ್ಲ, ಆಡಂಬರ ಅನ್ನುವಂಥದ್ದು ಶಾಶ್ವತ ಅಲ್ಲ. ಈ ಜೀವನದ ಚಕ್ರದೊಳಗ ಗಡಿಯಾರ 12 ಮುಳ್ಳ ಒಂದಿಲ್ಲ ಒಂದು ದಿನ 6ಕ್ಕೆ ಬರಲೇಬೇಕು, 6 ಮುಳ್ಳ 12ಕ್ಕೆ ಹೋಗಲೇಬೇಕು. ಇದು ಕಾಲ ಚಕ್ರದ ನೇಮ. ಅದು ಅಕಸ್ಮಾತ್ ಅದು 12ಕ್ಕೆ ಇದ್ದಿದ್ದು 6ಕ್ಕೆ ಬಂದಿಲ್ಲ ಅಂದ್ರೆ ಏನ್ ತಿಳ್ಕೊಬೇಕು? ಗಡಿಯಾರ ಶೆಲ್ ಡೌನ್ ಆಗೈತಿ, ಹೋಗೈತಿ ಅಂತ ತಿಳ್ಕೊಬೇಕತ್ತೆ. ಹೀಗಾಗಿ ಮನುಷ್ಯನ ಜೀವನದೊಳಗ ಕಷ್ಟ ಸುಖ ಅಂತಕ್ಕಂಥದ್ದು ಸರಿಸಮಾನವಾಗಿ ಬರ್ತಕ್ಕಂಥದ್ದೇ. ಯಾರಿಗೆ ಕಷ್ಟ ಇಲ್ಲ, ಯಾರಿಗೆ ನೋವಿಲ್ಲ, ಯಾರಿಗೆ ತ್ರಾಸಿಲ್ಲ ಹೇಳ್ರಿ ನೋಡೋಣ. ಇಡೀ ಜಗತ್ತಿಗೆ ಶುಗರ್ ಕೊಡ್ತಾನ, 8 ಶುಗರ್ ಫ್ಯಾಕ್ಟ್ರಿ ಅದಾವ. ತಗೊಂಡು ಏನ್ ಮಾಡುದದ? ಒಂದು ಚಮಚ ಸಕ್ರಿ ತಿನ್ನು ಯೋಗ ಇರಂಗಿಲ್ಲ. ಯಾಕೆ? ಮೈ ತುಂಬಾ ಶುಗರ್ ಇರ್ತದ. ಊರಿಗೆ ಸಕ್ರಿ ಮಾರ್ತಾನ, ಜಗತ್ತ ಸಕ್ರಿ ಖರೀದಿ ಮಾಡ್ತದ. ಆದ್ರೆ ಅವನ ಹಣೆ ಬರದಾಗ ಒಂದು ಚಮಚ ಸಕ್ರಿ ತಿನ್ನ ಅಂದ್ರೆ ಜಗ್ಗನಕ್ಕೆ ತಗೊಂಡು ಹೋಗೋದು. ಮೈ ತುಂಬಾ ಶುಗರ್ ಅದ. ಶ್ರೀಮಂತರಿದ್ದವರು ದೊಡ್ಡವರು ಇದ್ದವರು ಚಂದದಾರ ಅಂತ ತಿಳಿದಿರೇನೋ? ಇಲ್ಲ. ಏನಿಲ್ಲ ಜೀವನದಾಗ ಭಗವಂತ ಒಂದಿಲ್ಲದ ಒಂದು ಕೊರತೆ ಪ್ರತಿಯೊಬ್ಬರ ಜೀವನದಾಗೂ ಇದ್ದೇ ಇರ್ತದ. ಕಷ್ಟ ನೋವು ಅಂತಕ್ಕಂಥದ್ದು ಇದ್ದೇ ಇರ್ತದ. ಸಮಾಜದ ಕಣ್ಣಿಗೆ ಏನೂ ಇಲ್ಲದಂಗ ಇರ್ತಾರ. ಆದ್ರ ಒಳಗ ಪ್ರತಿಯೊಬ್ಬ ವ್ಯಕ್ತಿಗೂ ತನ್ನ ನೋವು, ತನ್ನ ಅರಿವು ತನ್ನೊಳಗಿದ್ದ ಇರ್ತದ ಅಂತಕ್ಕಂಥದ್ದು. ಯಾರಿಗೆ ನೋವಿಲ್ಲ, ಯಾರಿಗೆ ಕಷ್ಟ ಇಲ್ಲ. ತಿನ್ನಕ್ ಒಂದು ತುತ್ತು ಅನ್ನ ಇರಂಗಿಲ್ಲ, ಆ ಮನೆ ತುಂಬಾ ಮಕ್ಕಳು ಇರ್ತಾವ. ಕೋಟಿಗಟ್ಟಲೆ ಆಸ್ತಿ ಅಂತಸ್ತು ಇರ್ತದ, ಆದ್ರ ಮನ್ಯಾಗ ಒಂದು ಮಕ್ಕಳು ಕೂಡ ಇರಂಗಿಲ್ಲ. ಅಲ್ಲಿ ಆಪರೇಷನ್, ಇಲ್ಲಿ ಪೂಜೆ, ಈ ದೇವ್ರು ಆ ದೇವ್ರು, ಮಕ್ಕಳ ಕೊಡು ಅಂತ ಶ್ರೀಮಂತರ ಒಂದ್ ಕಡೆ ಹೋದ್ರ ಬಡವ್ರ ಮನ್ಯಾಗಿನ ಮಕ್ಕಳು ವಚ್ಚಾಗ ಎಲ್ಲರೂ ಹೋಗಿ ಬಿಟ್ಟು ಬರ್ರಿ ಅಂತ ಇವ್ರು ಹೇಳ್ತಿರ್ತಾರೆ. ಒಂದು ಕಡೆಗೆ ಮಕ್ಕಳನ್ನ ಕೊಟ್ಟ, ಇನ್ನೊಂದು ಕಡೆಗೆ ಮಕ್ಕಳನ್ನ ಕೊಡ್ಲಿಲ್ಲ. ಒಬ್ಬರಿಗೆ ಬಡತನ ಕೊಟ್ಟ, ಇನ್ನೊಬ್ಬರಿಗೆ ಶ್ರೀಮಂತಿಕೆ ಕೊಟ್ಟ, ಒಬ್ಬರಿಗೆ ಅಧಿಕಾರ ಕೊಟ್ಟ, ಒಬ್ಬರಿಗೆ ಕೆಲಸ ಮಾಡೋದು ಕೊಟ್ಟ. ಭಗವಂತ ಒಂದಿಲ್ಲ ಒಂದು ಕೊರತೆಯನ್ನ ಪ್ರತಿಯೊಬ್ಬ ವ್ಯಕ್ತಿಯ ಜೀವನದೊಳಗೂ ಕೂಡ ಇಟ್ಟಿರ್ತಾನ. ಕಷ್ಟ ಬಂದದಂತ ಜೀವ ಕಳ್ಕೊಳ್ಳೋದಲ್ಲ, ನನಗೆ ತ್ರಾಸ ಬಂದದ ಅಂತ ಹೇಳಿ ಆತ್ಮಹತ್ಯೆ ಮಾಡ್ಕೊಳ್ಳೋದಲ್ಲ, ನನಗೆ ವಂಶ ಬೆಳತಕ್ಕಂತ ಗಂಡು ಮಗುನ ಹುಟ್ಟಬೇಕಂತ ಹೇಳಿ ತಾಯಿಯ ಗರ್ಭದಲ್ಲೇ ಹೆಣ್ಣು ಮಗು ಇದ್ದಾಗ ಭ್ರೂಣ ಹತ್ಯೆ ಮಾಡೋದಲ್ಲ. ದೇವರು ಏನ ಕೊಟ್ಟರು ಕೂಡ ಅದು ಪ್ರಸಾದನೆ ಅಂತ ಸ್ವೀಕಾರ ಮಾಡಬೇಕಲ್ಲ. ಯಾವ ಹೆಣ್ಣು ಇವತ್ತು ಎಷ್ಟೋ ಹೆಣ್ಣು ಭ್ರೂಣ ಹತ್ಯೆಗಳಾಗ್ತಾವೆ, ಹೆಣ್ಮಕ್ಳು ಹುಟ್ಟಬಾರ್ದು ಅಂತ ಹೇಳಿ ಕಂಪ್ಯೂಟರ್ನಾಗ ಚೆಕ್ ಮಾಡಿಸಿ ಯಾವ ಹೆಣ್ಣು ಜನ್ಮ ಕೊಡ್ತಾಳ ಆ ಹೆಣ್ಣನ್ನ ಕೊಲ್ಲುವಂತ ಪರಿಸ್ಥಿತಿ ಇವತ್ತು ಸಮಾಜದೊಳಗೆ ಬಂದದೆ. ಅದಕ್ಕಾಗಿ ಪ್ರತಿಯೊಬ್ಬ ವ್ಯಕ್ತಿಯ ಜೀವನದೊಳಗ ಕಷ್ಟ ಬರಲಿ ಸುಖ ಬರಲಿ ಏನೇ ಬಂದರೂ ಕೂಡ ಒಂದೇ ಮನಸ್ಥಿತಿಯಿಂದ ಬದುಕ್ತಕ್ಕಂತಹ ಅಚಲವಾದ ಶಕ್ತಿ ಯಾರಲ್ಲಿ ಇರ್ತದ ಅವರ ಬದುಕು ಸಾರ್ಥಕ ಆಗ್ತದೆ ಅನ್ನುವಂಥದ್ದು. ಅದಕ್ಕೆ ನೋವು ಬಂದದ ಅಂತ ಕುಗ್ಗಬೇಡ್ರಿ, ಬಡತನ ಬಂದದ ಅಂತ ಕುಗ್ಗಬೇಡ್ರಿ. ಒಂದಿಲ್ಲ ಒಂದು ದಿನ ನಿಮಗೂ ಕೂಡ ಚನ್ನವೀರೇಶ ಒಳ್ಳೆಯ ದಿನವನ್ನ ತಂದೇ ತರ್ತಾನ ಅಂತಕ್ಕಂಥ ವಿಶ್ವಾಸದೊಳಗೆ ಬದುಕ್ರಿ. ನೀವು ಒಂದು ಕಾಲಕ್ಕೆ ದೊಡ್ಡ ವ್ಯಕ್ತಿಗಳು ಹಾಗೇ ಆಗ್ತೀರಿ ಅಂತಕ್ಕಂಥದ್ದು. ಆ ವಿಶ್ವಾಸ, ಆ ನಂಬಿಕೆ
ಜೀವನವನ್ನು ಸಾರ್ಥಕತೆ ಮಾಡ್ತದೆ. ಅದಕ್ಕೆ ಹೇಳ್ತಾರೆ ಡಿ ವಿ ಗುಂಡಪ್ಪನವರು, ಬದುಕು ಜಟಕ ಬಂಡಿ ವಿಧಿ ಅದರ ಸಾಹೇಬ, ಕುದುರೆ ನೀನ್ ಅವನು ಬೇಡದಂತೆ ಪಯಣಿಗನು, ಮದುವೆಗೋ ಮಸಣಕ್ಕೋ ಹೋಗೆಂದ ಕಡೆಗೋಡು, ಪದ ಖುಷಿಯ ನೆಲವಿರುವುದು ಮಂಕುತಿಮ್ಮ, ಪದ ಖುಷಿಯ ನೆಲವಿರುವುದು ಮಂಕುತಿಮ್ಮ ಅನ್ನುವಂಗ ಯಾವ ಜೀವನದೊಳಗೆ ಕಷ್ಟ ಸುಖ ದುಃಖ ಏನೇ ಬಂದರೂ ಕೂಡ ಸಮನಾಗಿ ಹಂಚಿಕೊಂಡು ಹೋಗ್ರಿ. ವೈರಾಗ್ಯದ ಮನೋಭಾವದೊಂದಿಗೆ ಮನುಷ್ಯ ಬದುಕಬೇಕಾಗ್ತದೆ. ಇದೇ ಬೆಳಗಾವಿ ಜಿಲ್ಲೆ ಅಥಣಿ ಒಳಗ ಮುರುಗೇಂದ್ರ ಶಿವೆಗಳಂತ ಆಗಿ ಹೋಗ್ತಾರ. ಎಂತಹ ತಪಸ್ವಿಗಳು ಮನಸ್ಥಿತಿ ಯೋಗಿಗಳದು ಮಹಾತ್ಮರದ್ದು ಹೆಂಗಿರ್ತೈತಿ ಅಂತಂದ್ರ ಇದೊಂದು ಹೇಳಿ ಮುಗಿಸ್ಬಿಡ್ತೀನಿ. ಶಿವಗಳು ಗುರು ಮನೆಗೆ ಹೋಗ್ತಿರ್ತಾರ. ಪೂಜೆಗೆ ಹೋಗುವಂತ ಗುರು ಮನೆಯ ಪೂಜಾ ಮಂದಿರಕ್ಕೆ ಹೋಗುವಂತ ಜಾಗದೊಳಗ ಶಿವಗಳು ಎಂತ ವೈರಾಗ್ಯ ಮೂರ್ತಿಗಳು ವಿರಕ್ತರು ಅಂತಂದ್ರ ಅವರು ದುಡ್ಡಿಗೆ ಚೋಳ ಅಂತ ಕರೆದವ್ರು. ಏನ್ರಿ ರೊಕ್ಕಕ್ಕ ಏನಂತ ಕರೆದವ್ರು? ಚೋಳಪ್ಪ ಅಂತ ಕರೆದವ್ರು. ಒಂದು ದಿನ ಯಾರೋ ಗುರು ಮನೆ ಒಳಗೆ ₹1 ತಂದು ಒಗದಿದ್ರಂತ. ಅದನ್ನ ನೋಡಿ ಮುರುಗೇಂದ್ರ ಶಿವಗಳು ಧಾರವಾಡ ಮೃತ್ಯುಂಜಯಪ್ಪಗಳು ಸೇವಾದಾಗಿದ್ರಂತ. ಮೃತ್ಯುಂಜಯಪ್ಪಗಳನ್ನ ಕರೀತಾರಂತ, ಮೃತ್ಯುಂಜಯಪ್ಪ ಬಾರೋ ಇಲ್ಲಿ ಚೋಳ ಬಂದದ, ಚೋಳ ಹೊಡಿಬಾ ಅಂತ ಕರೀತಾರ. ಅವಾಗ ಕಸಬರಿಗೆ ಬಡ್ಡಿ ತಗೊಂಡ್ ಬರ್ತಾರಂತ ಮೃತ್ಯುಂಜಯಪ್ಪಗಳು. ಎಲ್ಲಿದ್ರಪ್ಪ ಚೋಳು ಅಂತ ಹುಡುಕಿದ್ರ ನೋಡು ಅಲ್ಲಿ ಮಂಚದ ಬುಡಕ್ ಮಿಂಚಾಕತೈತಿ ನೋಡು ಚೋಳು ಅಂತಾರಂತ. ಯಪ್ಪ ಅದು ಚೋಳ ಅಲ್ರಪ್ಪ, ದುಡ್ಡು ಐತ್ರಪ್ಪ ಅಂತಂದಾಗ ಅವಾಗ ಮೃತ್ಯುಂಜಯಪ್ಪ ಅಥಣಿ ಶಿವಗಳು ಅಂತಾರಂತ, ಏ ಹುಚ್ಚ, ಆ ಚೋಳ ಕಡದ್ರ ಒಂದು ತಾಸಿಗೆ ನೋವು ಕಡಿಮೆ ಆಗ್ತಿತ್ತು, ಈ ಚೋಳ ಕಡಿತು ಅಂದ್ರೆ ಸಾಯಿ ಮಠ ವಿಷ ಇರ್ತಿತ್ತು, ಅದಕ್ಕೆ ಆ ಚೋಳ ಬಡದ್ ಹೊರಗೆ ಹಾಕು ಅಂತ ಹೇಳ್ತಾರಂತ. ಅಂತ ವೈರಾಗ್ಯ ನಿಧಿ ಮುರುಗೇಂದ್ರ ಶಿವಗಳು. ಹಿಂಗೆ ಗುರು ಮನೆಗೆ ಹೋಗೋ ಮುಂದ ಏನು ಕೊಟ್ಟರು ನಮ್ಮಪ್ಪ ದುಡ್ಡು ತಗೊಳಂಗಿಲ್ಲ ತಡಿ ಅಂತ ಹೇಳಿ ಒಬ್ಬವ ಅಜ್ಜವರಿಂದ ಆಶೀರ್ವಾದ ಪಡೆದು ಚಲೋ ಆದಂತ ಒಬ್ಬ ಶಿಶುಮಗ ಏನ್ ಮಾಡ್ತಾನ ಅಂದ್ರೆ, ನಾ ದುಡಿದಿದ್ದು ಅಜ್ಜನ ಪಾದಕ್ಕೆ ಮುಟ್ಲಿ ಅಂತೇಳಿ ತಿಳ್ಕೊಂಡು ಒಂದು 5 ಬೆಳ್ಳಿ ನಾಣ್ಯ, ಏನ್ರವ ಒಂದು 5 ಬೆಳ್ಳಿ ನಾಣ್ಯ ಏನ್ ಮಾಡ್ತಾನ ಅಂತಂದ್ರ, ಅಪ್ಪರು ಅಡ್ಡಾಡು ಜಾಗದಾಗ ಆ ಬಾಗಿಲಿಂದ ಹೊರಸ್ಲಕ್ ಬಡದ್ ಬಿಟ್ನಿ ಅಂದ್ರ ಅಪ್ಪನ ಪಾದ ಆ ದುಡ್ಡಿಗೆ ಆ ಬೆಳ್ಳಿ ನಾಣ್ಯಕ್ಕೆ ಮುಡ್ತಂದ್ರ ನನ್ನ ಕರ್ಮೆಲ್ಲ ದೂರ ಆಗ್ತೈತೆ ಅಂತ ಭಕ್ತನ ಭಕ್ತಿ. ಯಾರ್ಯಾರ ಭಕ್ತಿ ಹೆಂಗ ಇರ್ತೈತ್ರಿ. ಒಂದಿಷ್ಟು ಮಂದಿ ತಿರುಪತಿ ತಿಮ್ಮಪ್ಪಗ ಧರ್ಮಸ್ಥಳಕ್ಕೆ ಹೋಗ್ತಾರೆ. ಇವರು ಭಕ್ತಿ ತೋರ್ಸಕ್ ಏನ್ ತೋರ್ಸ್ತಾರೆ, ಅಲ್ಲಿ ಹೋಗಿ ಇಷ್ಟು ಕೂದ್ಲ ಬಿಟ್ಟಿರ್ತಾರ, ಬೋಳಿಸ್ಕೊಂಡ್ ಬರ್ತಾರೆ. ಯಾಕೆ ಬೋಳಿಸ್ಕೊಂಡ್ ಬಂದಿವೋ? ತಿಮ್ಮಪ್ಪ ಕೂದ್ಲ ಕೊಟ್ಟು ಬಂದಿನತ್ತ ನೀವ. ಯಾಕೆ ಗೊತ್ತೈತಿ ನಿಮ್ಗ? ಕೂದ್ಲ ಗೊಬ್ಬರ ಹಾಕಂಗಿಲ್ಲ, ಏನು ಮಾಡಂಗಿಲ್ಲ, ನೀರ್ ಹಾಕಂಗಿಲ್ಲ, ಬೆಳಿತೈತಿ ಅದು. ನಿನ್ನ ಭಕ್ತಿಗೆ ಕೂದ್ಲ ಕೊಟ್ಟು ಬಂದಾವ. ಯಾಕಪ್ಪ 10 ಬಾಳ್ ಇದ್ದು ಅದ್ರಾಗ ಒಂದು ಬಟ್ಟೆ ಹಾಕಿ ಕತ್ತರಿಸ್ಕೊಟ್ಟು ಬರ್ಬಾರ್ದು ನೀನು? ಯಾಕದ್ ಬರಂಗಿಲ್ಲ ನಿಮಗ? ಯಾವ ಬರ್ತಾವ ಅದನ್ನ ಭಕ್ತಿ ಮಾಡ್ರಿ ನೀವು. ಕೂದ್ಲು ಬರ್ತಾವ ಅಂತ ಗೊತ್ತೈತಿ, ಅದನ್ನ ಬೋಳಿಸಿ ಬರೋದು ಅಲ್ಲಿ. ಯಾಕೆ 2 ಕಾಲ್ ಅದಾವಲ್ಲ, ಒಂದು ಕಾಲ್ ಕೊಟ್ಟು ಬರ್ಬೇಕು. ತಿಮ್ಮಪ್ಪ ತಗೋಪ್ಪ 2 ಅದಾವ, ಒಂದು ನೀ ತಗೋ ಅಂತ ಯಾರೇ ಕೊಟ್ಟು ಬಂದಾರೇನ್ರಿ? 2 ಕೈ ಅದಾವ ತಡಿ, ಒಂದು ಎಡಗೈ ಭಾಳ ಕೆಲ್ಸಕ್ಕೆ ಬರಂಗಿಲ್ಲ ಅಂತ ಕತ್ತರಿಸಿ ಕೊಟ್ಟವ್ರು ಅದಾರ ಇಲ್ಲ. ನಮ್ಮ ಭಕ್ತಿ ಹೆಂಗಂದ್ರೆ ಬರುವು, ನಮ್ಗೆ ಅನುಕೂಲ ಆಗುವು, ನಮಗ್ ಬೇಡದಿದ್ದು ಅಂದ್ರೆ ಅಟ್ಟ ಕೊಟ್ಟು ಬರೋದ್ರಿ. ಮತ್ತೆ ಹೇಳಿದೆ ಅಜ್ಜರ 3 ತಿಂಗಳು ಆತ್ರಿ ಕೂದ್ಲಾ ಬಿಟ್ಟೇನ್ರಿ. ಯಾಕೋ? ತಿಮ್ಮಪ್ಪ ಕೊಡಾಕ್ರಿ, ಬೆಳ್ಕೊಂಡಿನಿ ನಾನು. ಕೂದ್ಲಾ ಕೊಡೋದು ಬೆಳ್ಕೊಂಡ್ರಿ ಮಕ್ಕಳು, ಕೈ ಕಾಲು ಕಣ್ಣು ಕೊಡೋದು ಬೆಳ್ಕೊಂಡು ನೋಡು, ಒಬ್ರು ಇಲ್ಲ ಬೆಳ್ಕೊಳ್ಳೋ. ಇಂಥದ್ದು ಮಾಡೋರು ಬಹಳ ಮಂದಿ ಅದಾರ ಈ ಜಗತ್ನ್ಯಾಗ. ಹಂಗ ಅವನೊಂದು ಭಕ್ತಿ. ಅಪ್ಪವ್ರನ್ನ ದುಡ್ದಿದ್ದವ್ರ ಪಾದಾಗ ಮುಡ್ತಂದ್ರೆ ನನ್ನ ಕರ್ಮ ದೂರ ಆಗ್ತೈತೆ ಅಂತ ಹೇಳಿ ಆ ಗುರು ಮನೆಯ ವರ್ಷಕ್ಕೆ ಏನ್ ಮಾಡ್ತಾನಂದ್ರೆ ಒಂದು 5 ಬೆಳ್ಳಿ ನಾಣ್ಯ ಬಡದ ತಕ್ಷಣ ಆ ಮಠದಾಗ ಶಿವಗಳು ಸೇವಾ ಮಾಡೋ ಶಿಷ್ಯ ಓಡೋಡಿ ಹೋಗಿ ಅಪ್ಪರು ಅಂತ ಕುಲು ನಕ್ಕು ಹೇಳ್ತಾನೆ. ಏನಂತ ನೋಡ್ರಪ್ಪ, ಯಾರೋ ದೊಡ್ಡ ಶ್ರೀಮಂತ ವ್ಯಕ್ತಿ ಬಂದ ನಮ್ಮ ಮಠದ ವರ್ಷಕ್ಕೆ 5 ಬೆಳ್ಳಿ ನಾಣ್ಯ ಬಡದಾನ್ರಿ ಬುದ್ಧಿ ಅಂತ. ನೀವು ಯಾರ್ರಿ? ಶಿಷ್ಯ. ಶಿವಗಳು ಆಗ್ಲಿಪ್ಪ, ಒಳ್ಳೇದಾಗ್ಲಿ, ಬಹಳ ಚಲೋ ಆಯ್ತು ಅಂತಾರ. ಹಿಂಗ ಅಪ್ಪರ ಪೂಜೆ ಮುಗಿಸಿ ಬರೋದ್ರಾಗ ಯಾವ ಹೊರಸ್ಲಿಂದ ಕಿತ್ಕೊಂಡ ಹೋಗಿರ್ತಾನ 5 ಬೆಳ್ಳಿ ನಾಣ್ಯ. ಮತ್ತಿವ ಶಿಷ್ಯ ಹೋಗಿ ನೋಡ್ತಾನ, ಬೆಳ್ಳಿ ನಾಣ್ಯ ಒಂದು ಇಲ್ಲ. ಮತ್ತೆ ಓಡಿ ಬರ್ತಾನ ಅಪ್ಪರ ಕಡೆ, ಅಪ್ಪರ ಮುಂಜಾನೆ ಯಾರೋ ಬಡ್ದಿದ್ರು ನೋಡ್ರಿ, ಮಧ್ಯಾಹ್ನ ಮದ್ರೆ ಯಾವ ಕಿತ್ಕೊಂಡು ಹೋಗ್ಯಾನ ನೋಡ್ರಿ, ಎಂತ ಕರ್ಮದ. ಅವಾಗ ಶಿವಗಳು ಏನಂದ್ರಂತ, ಆಗ್ಲಿಪ್ಪ, ಚಲೋ ಆಗ್ಲಿ, ಒಳ್ಳೇದಾಗ್ಲಿ ಅಂದ್ರು. ಅವಾಗ ಕೇಳೇ ಬಿಟ್ಟಂತ ಗುರುಗಳಿಗೆ, ಅಲ್ರಿ ಬುದ್ಧಿ, ಮುಂಜಾನೆ ಬಡದಾನಂದಾಗೂ ಚಲೋ ಆಗ್ಲಿ ಅಂದ್ರಿ, ಯಾರೋ ಕಿತ್ಕೊಂಡು ಹೋಗ್ಯಾರಂದ್ರ ಅವಾಗೂ ಚಲೋ ಆಗ್ಲಿ ಅಂದ್ರೆ ಹೆಂಗ್ರಿ ಅಜ್ಜಾರ ಅಂತ ನಾನು. ಅವಾಗ ಶಿವಗಳು ಹೇಳ್ತಾರಂತ, ಅಲ್ಲೋ ತಮ್ಮ, ಇದ್ದವ ಬಡದ ಇರ್ಲಾರ್ದವ್ ತಗೊಂಡ್ ಹೋಗ್ಯಾನ, ನೀ ಯಾಕೆ ಚಿಂತೆ ಮಾಡಕಂತಿ ಅಂದ್ರಂತ ಅವ್ರು. ಹಂಗ ಯಾರು ಬಂದವ್ರು ಅವ್ರವ್ರು ಕೊಡುವ ಕರ್ತವ್ಯ ಕೊಡ್ತಾರ, ಯಾರು ಇಲ್ದವ್ರು ಬಂದು ಅಜ್ಜನ ಸೇವಾ ಮಾಡ್ತಾರ. ಅದಕ್ಕ ಹಣವಿದ್ದಾಗಲೇ ಭಕ್ತಿ, ನೆನವಿದ್ದಾಗಲೇ ಸೇವೆ,
ಗುಣವಿದ್ದಾಗಲೇ ಮಾಡಿ ಮುಕ್ತಿ ಪಡೆಯ ಆತ್ಮ ಅಂತಕ್ಕಂಥದ್ದು. ಹಂಗ ಮನುಷ್ಯ ಜನ್ಮ ಇದ್ದಾಗ ಚನ್ನವೀರೇಶನ ಸೇವಾ ಮಾಡಿದ್ರೆ ಸಾಕು, ನಿಮ್ಮ ಬದುಕು ಸಾರ್ಥಕ ಆಗ್ತದ. ಅದಕ್ಕೆ ಗಟ್ಟಿದ್ದಾಗನ ಸೇವಾ ಮಾಡಿ ಅಜ್ಜನ ಆಶೀರ್ವಾದವನ್ನು ತಾವೆಲ್ಲ ಪಡಿಬೇಕು ಅನ್ನುವಂಥ ಮಾತನ್ನ ಇವತ್ತಿನ ವಿಷಯದಲ್ಲಿ ತಿಳಿಸ್ತಾ, 3ನೇ ದಿನದ ಪ್ರವಚನದಲ್ಲಿ ತಾವೆಲ್ಲ ಹೆಚ್ಚು ಸಂಖ್ಯೆಯಲ್ಲಿ ಪಾಲ್ಗೊಂಡು ಒಳ್ಳೆ ಒಳ್ಳೆ ವಿಚಾರಗಳನ್ನ ತಿಳಿದುಕೊಂಡಿದ್ದೀರಿ. ಅವುಗಳನ್ನೆಲ್ಲ ತಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತಕ್ಕಂಥ ಪ್ರಯತ್ನವನ್ನ ಮಾಡ್ರಿ ಅನ್ನುವಂಥ ಮಾತನ್ನು ತಿಳಿಸ್ತಾ, ಇನ್ನಷ್ಟು ಹಲವಾರು ವಿಷಯಗಳನ್ನ ಮತ್ತೆ ನಾಳೆಯ ದಿನದ ಪ್ರವಚನದಲ್ಲಿ ನೋಡೋಣ ಅನ್ನುವಂಥ ಮಾತನ್ನು ತಿಳಿಸ್ತಾ ನನ್ನ ಇವತ್ತಿನ ಸೇವೆಗೆ ಮಂಗಲ ಕೋರ್ತೇನೆ. ಎಲ್ಲರಿಗೂ ಶುಭವಾಗಲಿ. ಶರಣು ಶರಣ. ಪರಮ ಪೂಜ್ಯ ಈ ನಾಡು ಕಂಡ ಅಪ್ರತಿಮ ಸಂತರು, ವಿಶ್ವ ಮಹಾನ್ ಸಂತ ಚಿಕ್ಕೇನಕೊಪ್ಪದ ಚನ್ನವೀರ ಮಹಾಶರಣರ 31ನೆಯ ಪುಣ್ಯ ಸ್ಮರಣೋತ್ಸವದ ಅಂಗವಾಗಿ ಹಮ್ಮಿಕೊಂಡಿರುವಂತಹ ಧರ್ಮ ಚಿಂತನಾ ಗೋಷ್ಠಿಯಲ್ಲಿ ಈ 3ನೇ ದಿನದ ಈ ಕಾರ್ಯಕ್ರಮದಲ್ಲಿ ಅಗಡಿ ಅಕ್ಕಿಮಠದ ಪರಮ ಪೂಜ್ಯ ಗುರುಲಿಂಗ ಮಹಾಶ್ರೀಗಳವರು ಬಹಳ ಅದ್ಭುತವಾಗಿರುವಂತಹ ಸಂದೇಶಗಳನ್ನು ನಮ್ಮೆಲ್ಲರ ಹೃದಯಾಲಯಕ್ಕೆ ನೀಡಿದ್ದಾರೆ.